ಇದು ನಾನು ವಾಸಿಸುವ ಮನೆ. ನಾನು ನೇರವಾಗಿ ಹಾಕಿದ್ದೀನಿ. ನನಗೆ ಆಡಂಬರದ ಜೀವನ ಬೇಡ. ಸುಳ್ಳು ಹೇಳೋದು, ಬಕೆಟ್ ಹಿಡಿಯೋದು, ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡೋದು, ಇದೆಲ್ಲ ನಾನು ಮಾಡೋದಿಲ್ಲ. ನನಗೆ ಉಚಿತವಾಗಿ ಒಂದು ಸಿಲಿಂಡರ್ ಸಿಕ್ತು. ನನಗೆ ಉಚಿತವಾಗಿ ಕೊಟ್ಟರು ಒಬ್ಬರು. ನಿಮಗೆ ತೋರಿಸ್ತೀನಿ ನೋಡಿ. ನಾನು ಇದನ್ನು ನಮ್ಮ ಆತ್ಮೀಯ ಸ್ನೇಹಿತರಾದ ಬೆಳಗ್ಗೆ ವಿಷ್ಣು ಪಾರ್ಕ್ ಹತ್ರ ಬಂದಿದ್ದರು ನಮ್ಮ ಯೋಗೇಶ್ ಅಂತ. ಅವ್ರ ಹತ್ರ ಹೇಳಿದೆ, ಸರ್ ಈಗ ಇದು ಬ್ಲ್ಯಾಕಲ್ಲಿ ತೊಗೊಂಡು ತುಂಬ ರೇಟ್ ಜಾಸ್ತಿ ಆಗ್ತದೆ, ನನಗೆ ಉಚಿತವಾಗಿ ಯಾರೋ ಪುಣ್ಯಾತ್ಮರು ಕೊಟ್ಟಿದ್ದಾರೆ, ನನಗೆ ಒಂದು ಸಿಲಿಂಡ್ರ್ ಬೇಕು ಸರ್, ಎಕ್ಸ್ಚೇಂಜ್. ಅವ್ರು ಹೇಳಿದ್ರು ನಾನು ನಾಳೆ ಎಕ್ಸ್ಚೇಂಜ್ಗೆ ಹೇಳ್ತೀನಿ ಅಂತ. ನಾನು ಈ ರೀತಿ ಅದು ಫ್ರೀ ಬೇಡ, ನನಗೆ ಯಾರು ಹೆಲ್ಪ್ ಮಾಡೋದು ಬೇಡ, ನಾನು ತಗೊತೀನಿ, ಆದರೆ ತುಂಬ ಬೆಲೆ ಇಲ್ವಾ, ಅದರಿಂದ ನಾನು ಅವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ. ಸ್ನೇಹಿತರೆ, ಈ ರೀತಿ ನನ್ನ ಮನೆ ಇರೋದು. ನೀವು ಯಾರಾದರೂ ನಿಮ್ಮ ಕರ್ನಾಟಕದಲ್ಲಿ ಈ ಥರ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರ ಫೋಟೋ ಕೊಡಿಯಪ್ಪ, ಪುಣ್ಯ ಬರ್ತದೆ. ನಾನು ಇದೇ ರೀತಿ ಇರೋದು. ಅದು ನಾನು ಜಾತ್ರೆಗಳಲ್ಲಿ ದುಡ್ದು ಈ ಮನೆ ಬಿದ್ದೋಗಿತ್ತು, ಒಂದು ಪೋಸ್ಟ್ ಮಾಡ್ತೀನಿ ನೋಡಿ, ಆ ಥರ ಇರೋದು ಮನೆಯನ್ನು ಜಾತ್ರೆಯಲ್ಲಿ ಕಷ್ಟಪಟ್ಟು ದುಡ್ದು ಸ್ವಲ್ಪ ಹಣ ಕೂಡಿಟ್ಟು ನಾನು ಈ ರೀತಿ ಎಲ್ಲ ಕಟ್ಟಿಸ್ಕೊಂಡಿದ್ದೀನಿ. ಇನ್ನೂ ಕಟ್ಟಬೇಕು ನನಗೆ ಮನೆ. ನೀವು ಒಂದು ಸರಿ ನಮ್ಮ ಮನೆಗೆ ಬಂದುಬಿಟ್ರೆ, ಮಳೆ ಬಂದುಬಿಟ್ರೆ ನನಗೆ ಭಯ ಬಂದುಬಿಡುತ್ತೆ. ಹೆಂಗೆ ಸೋರ್ತದೆ ಗೊತ್ತಾ ಮಳೆ. ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಸ್ನೇಹಿತರೆ, ಒಂದು ಕಡೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ, ಮಳೆ ನಿಲ್ಲ ತನಕ ಸುಮ್ಮನೆ ಹಿಂಗೆ ಹೊರಿಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ನಾನು. ನೋಡಿ, ನನ್ನ ವ್ಯವಸ್ಥೆ ಯಾರ ಹತ್ರ ನಾನು ಹೋಗಿ ಕೇಳೋದಿಲ್ಲ, ಸ್ಪಾನ್ಸರ್ ಮಾಡಿ ಅಂತ ಹೇಳೋದಿಲ್ಲ. ನನಗೆ ಊಟ ಪ್ರತಿಯೊಂದು ರೇಷನ್ ಕಿಟ್ಟೆಲ್ಲ ನನ್ನ ಹತ್ರ ತುಂಬ ಸ್ಟಾಕ್ ಇದೆ. ಪ್ರತಿಯೊಂದು ಸಮರ್ಥನಂ ಸಂಸ್ಥೆಯವ್ರು ಕೊಡೋದು ನನಗೆ. ಅವ್ರು ಹೇಳ್ದು, ನೀವು ಹೋರಾಟ ಮಾಡ್ತೀರಾ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ರೇಷನ್ ಎಲ್ಲ ಅವರೇ ಕೊಡ್ತಾರೆ ನನಗೆ. ಈ ರೀತಿ ನನಗೆ ಇದು ಮಾಡ್ತಾರೆ. ನಾನು ಮಾರ್ಕೆಟ್ಗೆ ಹೋದರೆ ಯಾವುದಾದ್ರೂ ಕಾಸು ಸಿಕ್ಕಿದ್ರೆ ಮಾತ್ರ 10 ರೂಪಾಯಿ 100 ರೂಪಾಯಿಗೆ 5 kg ಈರುಳ್ಳಿ ಎಲ್ಲ ತಂದಿಟ್ಕೊಂಡ್ಬಿಡ್ತೀನಿ ನಾನು ಸಿಂಪಲಾಗಿ ಈ ಸ್ಟೌವಲ್ಲಿ ಉಪಯೋಗ ಮಾಡೋದು ನೋಡಿ. ಈ ರೀತಿ ಉಪಯೋಗ ಮಾಡ್ತಾಯಿದ್ದೀನಿ ನಾನು. ಇದು 375 ರೂಪಾಯಿ, 15 ದಿವಸ ಅಷ್ಟೇ ಬರೋದು. ಅದರಿಂದ ನನಗೆ ಉಚಿತವಾಗಿ ಒಬ್ಬರು ಯಾರೋ ಸ್ಪಾನ್ಸರ್ ಮಾಡಿದ್ರು. ಈಗ ನನಗೆ ಗ್ಯಾಸು ತುಂಬಿಸ್ಕೊಳ್ಬೇಕು, ಅದಕ್ಕೆ ಸ್ಪಾನ್ಸರು ನನಗೆ ನನ್ನ ಕಷ್ಟನ ನೋಡಿ ನಮ್ಮ ತುಂಬ ಬೇಕಾದವರು ನಮ್ಮ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ, ಆಯಿತು ಕೊಣ ಅದೆಷ್ಟು ದುಡ್ಡು ಹೇಳು, ನಾನು ಫೋನ್ಪೇ ಮಾಡ್ತೀನಿ, ನಿನಗೆ ಗ್ಯಾಸ್ ಇಟ್ಕೊಂಡು ಕೇಳ್ತಾರೆ. ನನ್ನ ಮನೆ ಹಿಂಗಿದೆ ನೋಡಿ, ತೋರಿಸ್ತೀನಿ. ನೋಡಿದ್ರ ನನ್ನ ಮನೆ ಎಲ್ಲ ತೂತಿದೆಯಲ್ಲ, ತುಂಬ ಮಳೆ ಸುರಿತದೆ, ಅಷ್ಟು ಕಷ್ಟ. ಈಗ ನಾನು ಇದು ಎದುರುಗಡೆ ಇದೆ ತೋರಿಸ್ತೀನಿ ನೋಡಿ. ಇದು ಮುಂದ್ಗಡೆ ಶೀಟ್ ಹಾಕ್ಸೋಕ್ಕೆ ಮಿನಿಮಮ್ಮು 5,000 ರೂಪಾಯಿ ಬೇಕು. ಯಾಕಂದರೆ ಒಂದು ಶೀಟು 1200 ರೂಪಾಯಿ ಅಂತೆ. ಆ ಶೀಟ್ ಹಾಕಿಸ್ಬೇಕೀಗ. ಆ ಮರಗಿರೋ ಕೂಲಿ ಎಲ್ಲ ಸೇರಿಸ್ರೆ 5,000 ರೂಪಾಯಿ ಆಗುತ್ತೆ. ಮತ್ತು ಮೇಲ್ಗಡೆ ಒಂದು ಟಾರ್ಪಲ್ ಹಾಕಿಸ್ಬೇಕು. ಅದು ಟಾರ್ಪಲ್ ಹಾಕಿಸ್ಬೇಕಾದ್ರೆ ಈ ಕಾರ್ ಇದ್ರ ಮೇಲೆಲ್ಲ ಹೋಗ್ತದಲ್ಲಪ್ಪ, ಗಾಡಿಯಲ್ಲೆಲ್ಲ ಹಾಕ್ತಾರಲ್ಲ, ಅದನ್ನು ಹಾಕೋಕ್ಕೆ 3,000 ಬೇಕಂತ. ಈ ರೀತಿ ಒಂದೊಂದಾಗಿ ನಾನು ಮಾಡಿಸ್ಕೊತೀನಿ. ನಾನು ಕಷ್ಟಪಟ್ಟು ದುಡ್ದು ಯಾರ ಬಳಿ ಭಿಕ್ಷೆ ಬಿಡೋದಿಲ್ಲ ಸ್ನೇಹಿತರೆ. ನಾನು ಕಷ್ಟಪಟ್ಟು ದುಡಿದು ನಾನು ಈ ಥರ ಹಾಕಿಸ್ಕೊತೀನಿ. ಅದರಲ್ಲಿ ಸಿಂಪಲಾಗಿರಬೇಕು. ನಾನು ಒಬ್ಬರ ಮೇಲೆ ತಲೆ ಮೇಲೆ ಕೈ ಇಡೋಕೆ ಆಗೋದಿಲ್ಲ, ಅದು ಬರೋದು ಇಲ್ಲ ನನಗೆ. ಈ ರೀತಿ ವ್ಯವಸ್ಥೆ ಇದೆ. ಈ ರೀತಿ ನಾನು ಜೀವನ ಮಾಡ್ತಾಯಿದ್ದೀನಿ. ಜೀವನ ಹೇಗೆ ಮಾಡಬೇಕು?
ಮಾರ್ಗದರ್ಶನವಾಗಿರಬೇಕು. ಅದು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದರಿಂದ ನಾನು ಒಂದು ಸಣ್ಣ ವಿಡಿಯೋ ಮಾಡಿದಷ್ಟೇ. ಧನ್ಯವಾದ. ಶುಭ ದಿನ.